ಸ್ಲೀವ್ಲೆಸ್ ಟಾಪ್ ಹಾಕೊಂಡಿದ್ದೀನಿ. ಶೆಕೆ ಅಲ್ಲ ಮೇಡಮ್ ಅದಕ್ಕೆ. ಗುಡ್ ಮಾರ್ನಿಂಗ್. ನಮಸ್ತೆ ಮೇಡಮ್. ಎಸ್ ಗಾಯ್ಸ್, ಜಸ್ಟ್ ರೀಚ್ ಆದ್ವಿ ಇವಾಗ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಐಡಿ ಹೇಳ್ತೀನಿ. ಇದು ಯಾವ ಫೋನು? ಫೈನಲ್ ಇಸ್ಕೊಂಬಂದ್ಬಿಟ್ಟ. ಓ ಪಂಚ ಹೋಗ್ಬಿಟ್ಟತ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಗಾಯ್ಸ್, ಇವತ್ತಿನ ಬ್ಲಾಗ್ ಏನಂದರೆ, ಸೊ ನಾವಿವಾಗ ಎಲ್ಲಿದ್ದೀವಿ ನೋಡಿ. ನಾನಿವಾಗ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಮತ್ತು ನಮ್ಮ ಸುನೀಲ್ ಅವರು ಆ್ಯಂಡ್ ನಮ್ಮ ಮಮ್ಮಿ ಅವರು ಮಂತ್ರಾಲಯ ಹೋಗ್ತಾಯಿದ್ದೀವಿ ಗೈಸ್. ಸೊ ಈಗ ಟೈಮು ಎಷ್ಟಾಗಿದೆ ಕರೆಕ್ಟಾಗಿ ಎಕ್ಸಾಕ್ಟ್ 2 o'clock, ಮಾರ್ನಿಂಗ್ 2 o'clock ಆಗಿದೆ, ಅರ್ಲಿ ಮಾರ್ನಿಂಗ್. ಸೊ ಇವಾಗ ತುಮಕೂರು ಹೈವೇಲಿ ಹೋಗ್ತಾಯಿದ್ದೀವಿ. ಸೊ ಚಿತ್ರದುರ್ಗ ಮೇಲೆ ಹೋಗ್ಬೋದು ಪ್ಲ್ಯಾನ್ ಇದೆ. ಸೊ ಯೂಶ್ವಲಿ ಲಾಸ್ಟ್ ಟೈಮ್ ನಾನು ತೇಜು ಹೋಗಿದ್ವಿ. ಈ ಸಲ ತೇಜು ಬರಬೇಕಿತ್ತು, ಬಟ್ ಮಿಸ್ ಆದ್ರು. ಸೊ ಬನ್ನಿ ನಮ್ಮ ಸುನೀಲ್ ಅವ್ರನ್ನ ಮಾತಾಡ್ಸೋಣ, ಹೇಗಿದೆ ಜರ್ನಿ ಕೇಳೋಣ. ಬ್ರೋ ಹೇಳಿ ಮೇಡಮ್. ಏನು ಬ್ರೋ, ಗೋವಾಗೆ ಹೋಗ್ತಾ ಇಲ್ಲ ನಾವು? ಇಲ್ಲ ಮೇಡಮ್, ಗೋವಾಗೆ ಹೋಗ್ತಾ ಇದ್ದೀನಿ. ಮತ್ತೆ ಏನು ಸ್ಲೀವ್ಲೆಸ್ ಟಾಪ್ ಹಾಕೊಂಡಿದ್ದೀನಿ? ಶೆಕೆ ಅಲ್ಲ ಮೇಡಮ್ ಅದಕ್ಕೆ. ಶೆಕೆನಾ ನೈಟು ನಿಮಗೆ? ಚಳಿ ಆಗ್ತೈತೆ ನಮಗೆ. ಮೇಡಮ್ ಶೆಕೆ ಮೇಡಮ್ ನಮಗೆ. ಏನು ಇಷ್ಟು ಬ್ರೈಟ್ ಆಗ್ಬಿಟ್ಟಿದ್ಯಾ? ನಂಗೆ ಯಾವಾಗಲೂ ಸ್ಮಾರ್ಟೇ. ಹುಡುಗಿ ಸಿಕ್ಕಲ್ಲ? ಸುಮ್ಮನೆ ಇರಪ್ಪ ನೀನು. ಅಲ್ಲ, ಗೋವಾಗೆ ಹೋಗೋ ಔಟ್ಫಿಟ್ ಹಾಕೊಂಡು ಹಣೆಗೆ ವಿಭೂತಿ ಇಟ್ಕೊಂಡು ಏನೋ ನಿಂದು. ಹೇಳು, ಏನು ಸಮಾಚಾರ? ಹೇಳ್ಬೇಕು. ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಮಂತ್ರಾಲಯ ಪಕ್ಕನಾ? ಅಕ್ಕ. ಚಳಿ ಆಗ್ತೈತೆ, ಶೆಕೆ ಆಗ್ತೈತಾ? ಎರಡು ಆಗ್ತದಪ್ಪ. ನಮ್ಮ ಆಂಟಿ ಮಾತಾಡ್ಸವ, ನಾನೇ ಮಾತಾಡ್ತಿಲ್ಲ. ಅಮ್ಮ ಮಾತಾಡಲ್ಲ, ಅವ್ರು ಸ್ಲೀಪಿಂಗ್ ಮೋಡಲ್ ಇದ್ದಾರೆ. ನೀನೇ ಮಾತಾಡ್, ಸಾಕು. ಅವ್ರು ಸ್ಲೀಪಿಂಗ್ ಮೋಡಲ್ ಇದ್ದಾರೆ. ನೋಡು ಮುಂದೆ ರೋಡ್ ಎಷ್ಟು ಚೆನ್ನಾಗಿದೆ. ಅವರು ಬೆಳಗ್ಗೆ ಆದ್ಮೇಲೆ ಮಾತಾಡೋದು ಅವರು, ಅಲ್ವಾ ಬ್ರೋ? ಎಸ್ ಗೈಸ್, ನೋಡಿ ಇವಾಗ ಹೈವೇಲಿ ಇದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ನಮ್ಮ ಡ್ರೈವರನ್ನ ಹೇಳ್ಬೇಕು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ನಮ್ಮ ಡ್ರೈವರ್ ಫೇಸ್ ರಿವೀಲ್ ಮಾಡೋಕ್ಕಾಗಲ್ಲ, ಸಾರಿ ಗೈಸ್. ಸೊ ಅರ್ಲಿ ಮಾರ್ನಿಂಗ್ ಐ ಥಿಂಕ್ 7 or 8 o'clockಗೆ ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಆ್ಯಕ್ಚುಲಿ ಎಂತ ಗೊತ್ತುಂಟ ಗೈಸ್, ಇವನು ಚೆನ್ನಾಗಿ ನಿದ್ದೆ ಮಾಡ್ಕೊಂಬಂದವನು ಗೈಸ್. ಸೊ ನಾನು ನಿದ್ದೆ ಮಾಡಿಲ್ಲ ಇವತ್ತು, ಮಧ್ಯಾಹ್ನನೂ ಮಲಗಿಲ್ಲ ಆ್ಯಂಡ್ ಇವಾಗಲೂ ಮಲಗಿಲ್ಲ. ಇವಾಗ ನಾವು ಓಟಾಗಿ ಮನೆ ಬಿಟ್ಟಾಗಲೇ ಆಲ್ರೆಡಿ 1:30 ಆಗಿತ್ತು. ಸೊ ಇವಾಗ ನಿದ್ದೆ ಮಾಡೋಣ ಅಂದರೆ ನಿದ್ದೆ ಬರ್ತಾಯಿಲ್ಲ ಗೈಸ್. ಸೊ ನಮ್ಮ ಡ್ರೈವರನ್ನು ಎಲ್ಲಾದರೂ ಒಂದು ಟೀ ಪಾಯಿಂಟ್ ಹತ್ರ ನಿಲ್ಲಿಸಿದ್ರೆ, ಒಂದು ಟೀ ಕುಡಿದ್ರೆ ಸ್ವಲ್ಪ ನಿದ್ದೆ ಬರ್ತಾನೂ ಇಲ್ಲ, ನಿದ್ದೆ ಬರೋದು ಇಲ್ಲ ಟೀ ಕುಡ್ದಾದ್ಮೇಲೆ. ಏನಂತೀರಾ ಸುನಿಬ್ರು? ಚೆನ್ನಾಗಿ ಮಾಡ್ಕೊಂಡು ಬಂದಿದೆಯಲ್ಲ ನಿದ್ದೆ? ಇಲ್ಲ ಮೇಡಮ್, 3 hour ಅಷ್ಟೇ. 4 ಗಂಟೆಗೆ ಫೋನ್ ಮಾಡಿ ಓಡೋ ಅಂತ ಹೇಳಿದ್ರೆ, ಸರಿ ಅಪ್ಪಿ ಆಯಿತು ನಾನು ಸ್ನಾನ ಮಾಡಿಕೊಂಡು ಮಲ್ಕೊಂಡಿರ್ತೀನಿ, ಕಾಲ್ ಮಾಡು ಅಂದಾಗ 1 ಗಂಟೆವರೆಗೂ ಕಾಲ್ ಮಾಡಿಲ್ಲ. ಪಾಪ ಮಲ್ಕೊಂಡ್ಲಿ, ನಾನಂತೂ ಮಲ್ಕೊಳ್ಳಲ್ಲ. ಅವನಾದ್ರೂ ಮಲ್ಕೊಂಡು ಎದಲ್ಲಿ ಆರಾಮ್ಸೆ ಮಲಗಿಲ್ಲ ನಾವು. ಒಬ್ಬೊಬ್ಬ ಮಲ್ಗೆ ಇಲ್ಲ ಅಂತ 1 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡೋನೆ ಗೈಸ್, ಚೆನ್ನಾಗಿ ನಿದ್ದೆ ಮಾಡೋನೆ. ಊಟ ಮಾಡ್ದೆ ಹೋಗ್ಲಿ? ಮಾಡಿದೆ. ಸರಿ, ಇವಾಗ ಊಟ ಕೊಡಿಸಿ, ನಾನು ಊಟ ಮಾಡಿ. ಮತ್ತೇನಿಲ್ಲ ಗೈಸ್, ಈ ಬ್ಲಾಗ್ ಫುಲ್ಲು ಐ ಥಿಂಕ್ ನಾನು ಒಬ್ಬಳೇ ಮಾತಾಡ್ತೀನಿ ಅಂತ ಅನಿಸುತ್ತೆ. ಅವಾಗವಾಗ ನಮ್ಮ ಸುನೀಲ್ ಬ್ರೋನ ಮಾತಾಡಿಸ್ತೀನಿ, ನಮ್ಮಮ್ಮ ಅಂತೂ ಮಾತಾಡಲ್ಲ, ಅದು ನನಗೆ ಗೊತ್ತು. ಸಾಧ್ಯ ಆದರೆ ಬೆಳಗ್ಗೆ ಮಾತಾಡಿಸ್ತೀನಿ. ಎಸ್ ಗಾಯ್ಸ್, ಮತ್ತೆ ಸಿಗುವ ಆಮೇಲೆ. ಗುಡ್ ಮಾರ್ನಿಂಗ್. ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಆಲ್ಮೋಸ್ಟ್ ನಾವು ಇವಾಗ ಮಂತ್ರಾಲಯ ರೀಚ್ ಆಗಿದ್ದೀವಿ ಗೈಸ್. ಸೊ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ, ಇನ್ನೂ 1/2 hour ಇದೆ ಜರ್ನಿ ಹೋಗಲಿಕ್ಕೆ. ಸೊ ಎಸ್, ಬೆಳಗ್ಗೆ ಆಯ್ತಲ್ಲ, ಅದಕ್ಕೆ ಒಂದು ಕಾಫಿ ಅಂತ ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಕಾಫಿ ಕುಡಿದು ಫ್ರೆಶ್ ಆಗಿ ಇನ್ನು 1/2 hour ಹೋಗಿ ನಾವು ಅಲ್ಲಿ ರೂಮ್ ಮಾಡಬೇಕು. ಸೊ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ದೇವಸ್ಥಾನ ಹೋಗ್ತಿದ್ದೀವಿ
ಗೈಸ್. ಸೊ ಏನು ನೀವು ಜಸ್ಟ್ 12 ರೂಪಾಯಿ ಓನ್ಲಿ ಏನು ಟೀ ಕಾಫಿ. ಎಲ್ಲಿ ಎಲ್ಲ ನಮ್ಮ ಬೆಂಗಳೂರಲ್ಲೂ ಅಷ್ಟೇ ಇರೋದು. ನಮ್ಮ ಬೆಂಗಳೂರಲ್ಲೂ ಅಷ್ಟೇ ತಾನೆ ಬ್ರೋ. ಹೆಂಗಿತ್ತು ಜರ್ನಿ? ಸೂಪರ್. ಹೇಗಿತ್ತು ನಿದ್ದೆ? ನಿದ್ದೆ ನಾನು ಮಾಡಿಲ್ಲ. ಮಾಡಿದೆಯಪ್ಪ. ನಾನು ಮಾಡಿಲ್ಲ, ಮಾಡಿದೆ ಸೀರಿಯಸ್ಲಿ ಮಾಡಿಲ್ಲ ನಿದ್ದೆ. ಸುಮ್ಮನೆ ಕಣ್ಣಿಗೆ ಮುಚ್ಕೊಂಡು ಹಿಂಗೆ ಮಲ್ಕೊಂಡಿದ್ದೆ. ಮಾಡಿದ್ದೀರಾ? ಎಸ್ ಗೈಸ್, ಬನ್ನಿ ಟೀ ಕುಡಿಯುವ. ಆಯ್ತಾ? ಚೆನ್ನಾಗಿದೆ ಕಾಫಿ. ಸೂಪರ್ ಆಗಿದೆ. ಹಾಂ, ನಾನು ಕುಡಿದ್ಬಿಟ್ಟು ಹೇಳ್ಬೇಕದು ಚೆನ್ನಾಗೈತೆ. ನಾನು ಹಾಂ, ಡಾಬಸ್ಪೇಟೆ ಕಾಫಿ ತರ. ಅದ್ಯಾವ್ದಪ್ಪ ಡಾಬಸ್ಪೇಟೆ ಕಾಫಿ? ಎಲ್ಲ ಕಡೆನೂ ಒಂದೇ ಥರ ತಾನೇ ಇರುತ್ತೆ ಕಾಫಿ. ಟೇಸ್ಟ್ ಹಂಗೆ ಇದೆ. ನೀವು ಓಕೆ ಅಂದರೆ ಓಕೆ ಬ್ರೋ. ನಿಮ್ಗೆ ಇಷ್ಟ ಆಗಿಲ್ವಾ? ನಿಮಗೆ ಚೆನ್ನಾಗಿದ್ರೆ ಓಕೆ. ಇಷ್ಟ ಆಗಿಲ್ವಾ? ನಾನು ಮಾಡೋ ಥರ ಐತೆ, ಪರವಾಗಿಲ್ಲ. ಹೌದಾ? ಹ್ಞೂ. ನನಗೆ ಮಾಡೇ ಕೊಟ್ಟಿಲ್ಲ ಯಾವತ್ತು. ನೀವು ಕಾಫಿ ಎಲ್ಲಿ ಕುಡಿತೀರಾ ಬ್ರೋ? ಸಂಜೆ ಆದರೆ ನೀವು ಬೇರೆ ಅಲ್ವಾ ಕುಡಿಯೋದು? ಗ್ರೀನ್ ಕಾಫಿ ಕುಡಿಯೋದು. ಗ್ರೀನ್ ಕಾಫಿನಾ? ಗೊತ್ತಾಯ್ತು. ಜಸ್ಟ್ ರೀಚ್ ಆದ್ವಿ ಇವಾಗ ನಾವು. ಐ ಥಿಂಕ್ ದಿಸ್ ಈಸ್ 4th ಟೈಮ್ ನಾನು ಬರ್ತಿರೋದು. ನೀನು? ನಾನು ಫಸ್ಟ್ ಟೈಮು. ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಅದು ಚೈತ್ರ ಅವ್ರು ಏನ್ ಕರ್ಕೊಂಡ್ ಬರ್ತಾರೆ. ಸುನಿ ಫಸ್ಟ್ ಟೈಮ್ ಅದು ನನ್ನ ಫಸ್ಟ್ ಜೊತೆ ಟೈಮು ನೀವು ಕರ್ಕೊಂಡ್ ಬರ್ತಾ ಇದ್ದೀರಾ ಚೈತ್ರ ಅವರೇ. ಗ್ರೇಟ್ ನೀನ್ ಬಿಡು. ನನ್ನ ಜೊತೆ ಬಂದಿದ್ಯಲ್ವಾ, ರಾಯರ್ ಒಳ್ಳೇದು ಮಾಡ್ತಾರೆ ನಿಂಗೆ. ಅಕ್ಕ ನಿನ್ನ ಜೊತೆ ಇದ್ದ ಒಳ್ಳೇದಾಗುತ್ತೆ ನನಗೆ. ನನಗೆ ಒಳ್ಳೇದು ಮಾಡ್ತಾರಲ್ಲ, ಹಂಗೆ ನಿಂಗೂ ಮಾಡ್ತಾರೆ. ಅಷ್ಟೇ. ನೀನು ಒಬ್ಬನೇ ಬಂದಿದ್ರೆ ಆಗ್ತಿರ್ಲಿಲ್ಲ ನಿನಗೆ. ಹೆಂಗಿದೆ? 50-50. 50-50. ಬೇಗ ಮದುವೆ ಆಗ್ಬೇಕು ಅಂತ ಕೇಳ್ಕೊತಾ ಇದೆಯಲ್ಲ. ಆಗಿದೆಯಲ್ಲ ಆಲ್ರೆಡಿ. ಇನ್ನೊಂದ್ಸಲ ಎಸ್ ಗಾಯ್ಸ್, ಜಸ್ಟ್ ಇವಾಗ ತಾನೇ ರೂಮಿಗೆ ಬಂದು. ಯೂಶಲಿ ನಾವು ಮಂತ್ರಾಲಯ ಬಂದಾಗೆಲ್ಲ ಇದೇ ರೂಮ್ನ ತೊಗೊತೀವಿ. ಇದು ನಂದು 4th ಟೈಮ್ ಮಂತ್ರಾಲಯ ಬರ್ತಿರೋದು. ಸುನಿದು ಇದು ಫಸ್ಟ್ ಟೈಮ್ ಅಂತೆ. ಸೊ ಯೂಶಲಿ ನಾನು ತೇಜು ಎಲ್ಲ ಬಂದಾಗ ಇಲ್ಲೇ ಗೈಸ್ ನಾವು ಇದೇ ರೂಮಲ್ಲೇ ಇದ್ದಿದ್ದು, ಸ್ಟೇ ಆಗಿದ್ದು. ಸೊ ಅದಕ್ಕೆ ಈ ಸಲನೂ ಇಲ್ಲೇ ಹೋಗೋಣ ಅಂತ, ಬೇರೆ ಎಲ್ಲೂ ನೋಡೇ ಇಲ್ಲ ನಾವು. ಸೊ ಡೈರೆಕ್ಟ್ ಇಲ್ಲೇ ಬಂದ್ವಿ, ಇಲ್ಲೇ ಚೆಕ್ ಇನ್ ಆದ್ವಿ. ಸೊ ಇವಾಗ ನಮ್ಮ ಹೋಗಿದ್ದಾರೆ ಫ್ರೆಶ್ ಅಪ್ ಆಗಲಿಕ್ಕೆ. ಸೊ ಅವ್ರು ಫ್ರೆಶ್ ಅಪ್ ಆದಮೇಲೆ ನಾನು ಫ್ರೆಶ್ ಅಪ್ ಆಗ್ತೀನಿ. ಸುನಿ ಆಚೆ ವೆಯ್ಟ್ ಮಾಡ್ತಿದ್ದಾನೆ. ಸೊ ಅದಾದಮೇಲೆ ಅವನು ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಒಳಗಡೆ ಹೋಗೋಣ. ಬನ್ನಿ ಗೈಸ್, ರೆಡಿ ಆಗಿದ್ದೀವಿ ಇವಾಗ. ಸೊ ನೋಡಿ, ಸುನಿಲ್ ಅವ್ರು ಫಸ್ಟ್ ಟೈಮು ಪಂಚೆ ಹಾಕ್ಕೊಂಡು ರೆಡಿ ಆಗೋರೆ. ಉದ್ರುಗಿದ್ರು ಕರೆಕ್ಟ್. ಸೊ ನಮ್ಮನ್ನು ರೆಡಿ ಆಗಿದ್ದಾರೆ ಗೈಸ್. ಸೊ ಈಗ ಹೊರಡೋಣ. ಹೊರಡೋಣ, ಆಯಿತು, ರೆಡಿ. ಎಸ್ ಗೈಸ್, ದೇವಸ್ಥಾನದಲ್ಲಿ ಸಿಗ್ತೀನಿ. ಫಸ್ಟ್ ಟೈಮ್ ಬಂದಿದ್ದು ಹೆಂಗ ಅನ್ಸ್ತೈತೆ? ಏನೋ ಒಂಥರ ನೆಮ್ಮದಿ, ತೃಪ್ತಿ. ಏನೋ ಒಂಥರ ನೆಮ್ಮದಿ, ನೆಮ್ಮದಿ. ಒಳಗಡೆ ಕಾಲಿರ್ತಿದ್ದಂಗೆ. ಚೆನ್ನಾಗಿತ್ತು. ನಿಜ ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಅದು ನಿಮ್ಮ ಕಡೆಯಿಂದ ಬಂದಿರೋದು, ನಿಮ್ಮ ಜೊತೆ. ಇದು ನಂದು 4th ಟೈಮ್ ನಾನು ಬಂದಿರೋದು. ಜಾಸ್ತಿ ತೇಜು ಜೊತೆನೇ ಬಂದಿರೋದು. ಅವಳೇ ಮಿಸ್ಸಿಂಗ್ ಈ ಸಲ. ಅಷ್ಟು ರಶ್ ಇಲ್ಲ ಅಂತ ಅನ್ಕೊತೀನಿ ಗೈಸ್. ಬಟ್ ಆಚೆಯಿಂದ ಗೊತ್ತಾಗ್ತಾ ಇಲ್ಲ, ಒಳಗಡೆ ಹೋದ್ಮೇಲೆ ಗೊತ್ತಾಗೋದು. ಯಾಕಂದರೆ ನಾಳೆ ಹಬ್ಬ ಬೇರೆ ಐತಲ್ಲ. ಸೊ ಹೇಳೋಕ್ಕಾಗಲ್ಲ, ರಶ್ ಇರಬಹುದು. ಸೊ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಅಮ್ಮನೂ ಫಸ್ಟ್ ಟೈಮ್ ಗೈಸ್ ಬರ್ತಿರೋದು. ಫಸ್ಟ್ ಟೈಮ್ ಅಲ್ಲ ಮಿನಿನೂ.
ಗೈಸ್ ಫಸ್ಟು ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಎಂಟ್ರಿ ಇತ್ತು. ಇವಾಗ ಮೇ ಬಿ ಜನ ಜಾಸ್ತಿ ಆಗಿರೋದ್ರಿಂದ ಫುಲ್ಲು ಇವಾಗ ನೋಡಿ ಈ ಥರ ಎಂಟ್ರಿ, ಈಗ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಅನಿಸುತ್ತೆ. ಸೊ ನಾವು ಯೂಶ್ವಲಿ ಬಂದಾಗೆಲ್ಲ ಡೈರೆಕ್ಟು ಅಲ್ಲಿ ಏನಿದೆ ಮೇಯ್ನ್ ಗೇಟು ಅಲ್ಲೇ ಹೋಗ್ತಾ ಇದ್ವಿ. ಈ ಸಲನೇ ಕ್ಯೂ ಸಿಸ್ಟಮಲ್ಲಿ ಹೋಗ್ತಾ ಇರೋದು. ಸೊ ಮೇ ಬಿ ಜನ ಜಾಸ್ತಿ ಆಗ್ತಿದ್ದಂಗೆ ಈ ಥರ ಮಾಡಿದ್ದಾರೆ ಅನಿಸುತ್ತೆ. ಮೊದಲು ಅಷ್ಟು ಜನ ಬರ್ತಾರಿಲ್ಲ, ಬಟ್ ಇವಾಗ ಮಂತ್ರಾಲಯ ಆಲ್ಮೋಸ್ಟ್ ಎಲ್ಲರೂ ಮಂತ್ಲಿ ಒನ್ಸ್, ಇಯರ್ಲಿ ಒನ್ಸ್, ವೈಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಅದಕ್ಕೆ ಈ ಥರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಗೈಸ್. ಸೊ ಗೊತ್ತಿಲ್ಲ ಎಷ್ಟು ಕ್ಯೂ ಇರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಕ್ಯೂ ಅಲ್ಲಿ ಹೋಗ್ತಿರೋದು. ಸೊ ನೋಡೋಣ ಯಾವ ಥರ ಇರ್ತಾರೆ ಜನ ಅಂತ. ಯೂಶ್ವಲಿ ಇಷ್ಟು ದೂರದಿಂದ ನೋಡಿದಾಗ ಖಾಲಿ ಇದೆ, ಬಟ್ ಯಾಕಂದರೆ ಇವತ್ತು ವೀಕ್ ಡೇ ಬೇರೆ ಇದೆ ಅಲ್ಲ, ವೀಕ್ ಡೇ ಆಗಿರೋದ್ರಿಂದ ಅಷ್ಟು ಜನ ಇಲ್ಲ. ಸೊ ಆರಾಮಾಗಿ ದರ್ಶನ ಆದರೆ ಅಷ್ಟೇ ಸಾಕು ಗೈಸ್. ಬಾ ಬೇಡ, ನೀವೇನು ಒಳ್ಳೆ ಹುಡುಗಿ ಬಂದಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ತೀಯಾ, ಒಂಚ ಹುಷಾರು. ಅದೇ ಹೇಳಿದ್ದು, ಅದೇ ಹುಷಾರು ಅಂತ. ಬೇಗ ಬೇಗ ಬರಬೇಕು ಬ್ರೋ. ಯಾವ ಕಡೆನೂ ರಾಯರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಗೈಸ್. ಸೊ ನಾನು ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಸುಸ್ತಾಯಿತು ಅಂತ ಕೂತಿದ್ದೆ. ಸೊ ಅದೇ ಟೈಮ್ಗೆ ಒಬ್ಬರು ಪುರೋಹಿತರು ಬಂದು ಸೇವೆ ಇದೆ ಮಾಡ್ತೀರಾ ಅಂತ ಕೇಳಿದ್ರು. ಸೊ ನಾನು ಏನು ಅಂತ ಕೇಳಿದಾಗ ಈ ಥರ ಪ್ರಸಾದ ಪ್ಯಾಕ್ ಮಾಡೋದು ಸೇವೆ ಇದೆ, ಸೊ ಬಂದು ಮಾಡಿ, ನಿಮ್ಗೆ ಎಷ್ಟು ಟೈಮ್ ಇದೆಯೋ ಅಷ್ಟು ಟೈಮ್ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಅದೇ ಕೇಳ್ಕೊಂಡು ಬಂದಿದೆ ಅಂತ ನನಗೂ ತುಂಬ ಖುಷಿ ಆಯಿತು. ಸೊ ನಾನು ಯಾವತ್ತೂ ಸೇವೆ ಆ ಥರ ಏನೂ ಮಾಡಿರಲಿಲ್ಲ. ಸೊ ಅವರೇ ಬಂದು ಕೇಳಿದಾರಲ್ಲ, ಸೊ ಮಾಡೋಣ ಅಂತ ನನಗೂ ತುಂಬ ಇಷ್ಟ ಆಯಿತು. ಸೊ ಹೋಗಿ ನಾನು ನಮ್ಮಮ್ಮ ಸುನಿಲ್ ಎಲ್ಲರೂ ಹೋಗಿ ನಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು, ಅಂದರೆ ಆಲ್ಮೋಸ್ಟ್ 1 hour ಏನೋ ಸೇವೆ ಮಾಡಿದ್ವಿ ಗೈಸ್. ಅದಾದಮೇಲೆ ಅಲ್ಲೇ ಮಂತ್ರಾಲಯದಲ್ಲಿ ಪ್ರಸಾದ ಮಾಡಿಕೊಂಡು ನಾವು ಸೊ ಅಲ್ಲಿಂದ ಹೊರಟ್ವಿ. ಸೊ ನೆಕ್ಸ್ಟು ಪಂಚಮುಖಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಅದರಿಂದ ಬೇಗ ಊಟ ಮಾಡಿಕೊಂಡು ನಮ್ಮಮ್ಮಗೂ ಫಸ್ಟ್ ಟೈಮು. ಸೊ ಪ್ರಸಾದ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಹೊರಟಿದ್ದೆ ನೆಕ್ಸ್ಟು ಪಂಚಮುಖಿಗೆ ಗೈಸ್. ಆಗಿದೆ. ನಂದು ಖಾಲಿ ಆಯಿತು. ನಂದು ಆಲ್ಮೋಸ್ಟ್ ನಂದು ಖಾಲಿ. ಬಿಸಿಲು ತಣ್ಣಗೈತೆ. ಲಾಸ್ಟ್ ಟೈಮ್ ನಾನು ತೆಗೆದು ಬಂದಿದ್ವಲ್ಲ, ವಾಟರ್ದು ಪ್ಯಾಕೆಟ್ ಬರ್ತಾ ಇತ್ತು ಗೈಸ್, 2 rupees ಏನೋ ಐ ಥಿಂಕ್. ಅದು ಕೋಲ್ಡ್ ಪ್ಯಾಕೆಟ್ ಬರೋದು. ನಾವು ಮನೆಗೆ ತೊಗೊಂಡೋಗಿದ್ವಿ, ಅದು ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ. ಚೆನ್ನಾಗಿರುತ್ತೆ. ಇಲ್ಲಿ ಬಿಟ್ರೆ ಮತ್ತೆ ಸಿಗಲ್ಲ ಬದನೆಕಾಯಿ ಬಜ್ಜಿ. ನಾವು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ಸಕ್ಕತ್ತಾಯ್ತು. ಡಿಫ್ರೆಂಟ್ ಆಗಿ ಇರುತ್ತೆ. ಬೇಕೆ ನಾವು ಬೇಕಾ? ಬೇಕಂದ್ರೆ ತಗೋಬೇಕಾದ್ರೆ ಪಾರ್ಸಲ್, ಆಮೇಲೆ ತಿಂದ್ರೆ ಆಯ್ತು. ಯಾರು ಚೆನ್ನಾಗಿರೋದು ಬಾಟಲ್, ಆಮೇಲೆ ಬಾಟಲ್ ತಿನ್ಕೊಂಡ್ಬಿಟ್ಟು ಆಮೇಲೆ ಕುಡಿತಾ ಇಲ್ವಾ ಗುರು, ಇರು. ಬ್ರೋ ಸಾಂಗ್ ಹಾಕ್ಬಿಡಿ ಬ್ರೋ, ಕಾಪಿರೈಟ್ ಬೀಳುತ್ತೆ. ಕೊಟ್ಬಿಡು ಅವ್ರಿಗೆ.
ಬೇಡ. ಇಲ್ಲಿ ಬದನೆಕಾಯಿ ಬ್ರಿಂಜಲ್ ತುಂಬ ಫೇಮಸ್ಸು. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಟ್ರೈ ಮಾಡಿದ್ವಿ. ಸೊ ಸುನಿ ತಿಂದಿಲ್ಲ ಅಂತೆ ಗೈಸ್, ಅದಕ್ಕೆ ಅವನಿಗೂ ತಿನ್ನಿಸಿ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ ಗೈಸ್. ಗೈಸ್ ನೋಡಿ, ಇದೆ ಬ್ರಿಂಜಾಲ್ದು, ಇದು ಬಜ್ಜಿ ಬ್ರೋ. ಅದಕ್ಕೆ ಸ್ವಲ್ಪ ಇದು ಖಾರ ಮತ್ತು ಉಪ್ಪು ಮತ್ತು ಈರುಳ್ಳಿ. ಖಾರನ ಅದು? ಶೇಂಗಾ ಪುಡಿ. ಶೇಂಗಾ ಪುಡಿ. ವಾಟರ್ ಬಾಟ್ಲ್ ಹೆಂಗೆ ಕೊಡ್ಬೇಕಲ್ಲ? ವಾಟರ್ ಬಾಟ್ಲು ಬೇಡ. ಯೂಟ್ಯೂಬ್ ನೋಡ್ತೀರಾ ನೀವು? ಹಾಂ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಐಡಿ ಹೇಳ್ತೀನಿ. ಇದೆಯಾ ಫೋನು? ಇಲ್ಲ, ಸರಿ ಆಯಿತು. ನಿಮ್ದಿದೆಯಾ ಯೂಟ್ಯೂಬು? ಓಕೆ, ಥ್ಯಾಂಕ್ ಯು. ಆಗಿದಾ? ತಿನ್ನು, ಇವೆಲ್ಲ ಸ್ವಲ್ಪ ದಪ್ಪ ಆಗೋ. ನೋಡಿ, ಹೊಟ್ಟೆನೇ ಕಾಣ್ತಾ ಇಲ್ಲ. ಹೊಟ್ಟೆ ಬರ್ಸ್ಕೊಳು ಫಸ್ಟ್. ಹೊಟ್ಟೆ ಕಾಣಿಸ್ತಾ ಇಲ್ಲ, ಫುಲ್ ಫ್ಲಾಟ್ ಐತೆ. ತೌಮಿ ಒಂದು ಪೀಸ್ ತಗೋ ಫಸ್ಟ್, ನೋಡು. ಇಷ್ಟ ಆದರೆ ಆಮೇಲೆ ಟ್ರೈ ಮಾಡು. ಓ ಓ ಓ ಓ ಓ ಓ ಓಪ್ಪಾ, ಹೆಂಗಾಯ್ತು? ನಮ್ಮ ತಮ್ಮ ಕೊಟ್ಟಿರೋದು. ಏನ್ ಗೊತ್ತಾ, ಯೂಟ್ಯೂಬ್ ಐತಾ ಅಂದೆ. ಐತೆ ಅಕ್ಕ ಅಂತ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊ ಅಂದೆ. ಅಕ್ಕ ಮೊಬೈಲ್ ಇಲ್ಲ ಅಕ್ಕ, ಅಲ್ಲೈತೆ ಅಂದ. ಸರಿ ಆಯ್ತು ಬಿಡು, ನಿಂದ ಆಯ್ತಾ ಯೂಟ್ಯೂಬು? ಸರಿ ಬಿಡು ಆಯ್ತು, ನಾನೇ ಕಳಿಸ್ತೀನಿ ಚಿಕ್ಕದು ಅಂದೆ. ನೋಡಿ ಸುಮ್ಮನೆ ಇರ್ಲಾರ್ದೆ ಹೈವೇ ಅಲ್ಲಿ ಹೋಗ್ತಾ ಇದೀವಿ. ಏನೋ ಹಸಿ ಕಡಲೆಕಾಯಿ ಇಸ್ಕೊಂಬರ್ತೀನಂತ ಹೋಗೋನೆ. ಚೆನ್ನಾಗಿ ಕೊಟ್ಟವ್ರು ಇಸ್ಕೊಂಬರ್ತಾನಲ್ಲ, ಕೊಟ್ಟಿಲ್ಲ ಅನ್ಸುತ್ತೆ. ಏನಾಯ್ತು? 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 ಬ್ಯಾಗ್ ಕೊಡಿ ಬ್ರೋ. ಏನಾಯ್ತು? ಬ್ಯಾಗ್ ಕೊಡಿ, ಬ್ಯಾಗ್ ಕೊಡ್ತಾರೆ. ಏನಾಯ್ತು? ಬ್ಯಾಗ್ ಕೊಡ್ಬೇಕಂತ ನಾನೆಲ್ಲ ದುಡ್ಡು ಕೇಳಿದ್ರ ಅನ್ಕೊಂಡು. ನೀನು ಓದಿ ಸ್ಟೈಲ್ ನೋಡಿ. ಕೊಡ್ತೀನಂದ್ರ ಕವರಿಂದ ಇದೆ, ಸೀಟಿಂದ ಕೊಡ್ತೀನಂದ್ರ 5 ನಿಮಿಷ ಫ್ರೆಶ್ ಅಂತ ಹೊಸದು ಮಾಡ್ಕೊಡ್ತಂದ್ರ. ಇಸ್ಕೊಂಬ ಬೇಗ. ಚಿಕ್ಕದೈತೆ ಬ್ರೋ, ಅದಕ್ಕೆ ಕವರ್ ಕೊಡಿ ಬ್ರೋ. ಚಿಕ್ಕದೈತೆ ಹತ್ರ ಮಂಡಕ್ಕಿ ಇತ್ತು, ಅವನೇ ತೊಗೊಂಬಂದಿದ್ದ ತಿನ್ನಕ್ಕೆ ಅಂತ. ಈಗ ಅರ್ಧ ಕವರ್ನ ಅದನ್ನ ಅವ್ರಿಗೆ ಕೊಟ್ಬಿಟ್ಟು ಕಡಲೆಕಾಯ ಇಸ್ಕೊಂಬರ್ತಾನಂತೆ. ದೊಡ್ಡ ಬ್ಯಾಗ್ ತೊಗೊಂಡು ಹೋಗೋನೆ. ಕೊಡ್ತಾರ ಇಲ್ಲ ಗೊತ್ತಿಲ್ಲ, ನಿಜ. ನೋಡೋಣ ಇಸ್ಕೊಂಬರ್ತಾನೆ ಇಲ್ಲ ಅಂತ. ಮಂಡಕ್ಕಿ ಇಸ್ಕೊಂಡ್ರು. ಚೆನ್ನಾಗಿದ್ದಾನೆ ಹೊಲದ ಕೆಲಸ ಮಾಡೋಕ್ಕೆ. ನಾವು ಹಾಕಿದ್ರಲ್ಲ ಗೈಸ್, ಅಷ್ಟು ರಾಶಿ ಕಡಲೆಕಾಯಿ ಅಂತ. ನಾನು ಇದು ತಿಂದಿಲ್ಲ ಸೀರಿಯಸ್ಲಿ. ಹಸಿದು ಆ್ಯಕ್ಚುಲಿ ಬೆಂಗಳೂರಲ್ಲಿ ನಾವು ದುಡ್ಡು ಕೊಟ್ಟು ತೊಗೊಂಡು ತಿಂತಾ ಇದ್ವಿ. ಬಟ್ ಅದಲ್ವಾ ಅಂತ ಗೊತ್ತಿಲ್ಲ ಸೀರಿಯಸ್ಲಿ. ನೋಡಿ ಅದರಲ್ಲೂ ಕಳ್ತನ ಮಾಡ್ತವನೆ. ಪಾಪ ಅಣ್ಣಂದ್ರು. ಇವನು ತೊಗೊಂಡೋಗಿದ್ನಲ್ಲ ಮಂಡಕ್ಕಿ ಗೈಸ್, ಅದನ್ನ ಹಾಕೊಂಡು ತಿಂತವ್ರೆ ನೋಡಿ. ಅಲ್ಲ ಟಾರ್ಪಲ್ ಮೇಲೆ ಹಾಕೊಂಡು ತಿಂತವ್ರೆ. ಬ್ಯಾಗ್ ಇತ್ತಲ್ಲ ಆ್ಯಕ್ಚುಲಿ ಇದು.
ಹೋಗಿ ಬಿಡು, ನಮ್ಮ ಹತ್ರ ಇದ್ದಿದ್ರಂತೂ ಗ್ಯಾರಂಟಿ ಖಾಲಿ ಆಗ್ತಿಲ್ಲ ಗೈಸ್. ನಿನ್ನೆ ತೊಗೊಂಬಂದಿದ್ದ, ಒಬ್ಬರು ತಿಂದಿಲ್ಲ ಅದನ್ನ ಎತ್ಕೊಂಡು. ಇವತ್ತೊಂದು ಸ್ವಲ್ಪ ಎತ್ಕೊಂಡು ತಿನ್ನೋಣ ಅಂತ ತೆಗೆದ್ವಿ. ಸುಮ್ಮನೆ ವೇಸ್ಟ್ ಆಗುತ್ತೆ, ಕೊಡು ಅವ್ರಿಗಾದ್ರೂ ಕೊಟ್ಬಿಟ್ಟು ಅದನ್ನ ಇಸ್ಕೊಂಬರ್ತೀನಿ ಅಂತ ತೊಗೊಂಡವನೆ. ನೋಡೋಣ ಎಷ್ಟು ಇಸ್ಕೊಬರ್ತಾನೆ ಅಂತ. ಫೈನಲಿ ಇಸ್ಕೊಂಬಂದ್ಬಿಟ್ಟಾ? ಓ ಪಂಚೋದ್ರ ಹೋಗ್ಬಿಟ್ಟತ್ತು. ಇಸ್ಕೊಂಡ? ಏನು ಹಸಿದ ಏನಿದು? ಒಣಗಿದ್ದು ಒಣಗಿಸಿದ್ದಾರೆ. ಓಕೆ, ನಾನು ಏನು ಅನ್ಕೊಂಡೆ ಗೊತ್ತಾ, ಹಸಿದ್ ಬರುತ್ತಲ್ಲ, ಏನು ನಿಧಾನ ಹಸಿದ್ ಬರುತ್ತಲ್ಲ ಗ್ರೀನ್ ಕಲರ್ದು, ಅದು ಅನ್ಕೊಂಡೆ. ಎಷ್ಟೊಂದು ಕೊಟ್ಬಿಟ್ರ ಸುನಿ? ನೀನು ಇಷ್ಟ ಅಲ್ಲ ಕೊಟ್ಟಿದ್ದು ಮಂಡಕ್ಕಿ ಅವ್ರಿಗೆ? ಗ್ರೇಟ್. ಹೋಗಿ ನೆಕ್ಸ್ಟ್ ಟೈಮ್ ಬರ್ಬೇಕಾರೆಲ್ಲ ಕರ್ಕೊಂಬರ್ತೀನಿ. ನೆಕ್ಸ್ಟ್ ಟೈಮು ಸಿಗುತ್ತಾ? ಸರಿ ಬಾ, ಆಯ್ತು ಅದ್ಕೋ. ಎಷ್ಟು ನೋಡಿ ಪಾಪ ಇಷ್ಟು ಕೊಟ್ಟಿದ್ದಾರೆ, ಎಷ್ಟು ಫುಲ್ ಕೊಟ್ಟಿದ್ದಾರೆ ಗೈಸ್.